ಹೊಸ ವರ್ಷದ ಮೊದಲ ದಿನ ಕ್ಯಾಲೆಂಡರ್ ಬದಲಾದ ದಿನಾನೇ ಪತ್ನಿಯನ್ನ ಹತ್ಯೆಗೈದಿದ್ದಾನೆ ಭೀಕರವಾಗಿ ಪತಿ. ಅಂಜುಮಾ ಎಂಬಾಕೆಯನ್ನ ಆಕೆಯ ಪತಿ ಮೆಹಬೂಬ್ ಹತ್ಯೆಗೈದಿರುವಂಥದ್ದು. ಹುಬ್ಬಳ್ಳಿಯ ನವ ಆನಂದ ನಗರದಲ್ಲಿ ಘಟನೆ ನಡೆದಿದೆ. 1 ತಿಂಗಳ ಹಿಂದಷ್ಟೇ ಮೆಹಬೂಬ್ ಹಾಗೆ ಅಂಜುಮಾ ದಂಪತಿ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರು. ನಿತ್ಯ ಇಬ್ಬರ ನಡುವೆ ಜಗಳ ನಡೀತಾ ಇತ್ತು. ಇವತ್ತು ಈ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಬೆಳಗ್ಗೆ 8 ಗಂಟೆಗೆ ಅಂಜುಮಾಳನ್ನ ಕತ್ತು ಹಿಸುಕಿ ಪತಿ ಮೆಹಬೂಬ್ ಕೊಲೆಗೈದಿದ್ದಾನೆ. ಸದ್ಯ ಆರೋಪಿ ಮೆಹಬೂಬ್ನನ್ನ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಹೊಸ ವರ್ಷದ ಮೊದಲ ದಿನವೇ, ಇನ್ನೂ ಇವತ್ತು ಕ್ಯಾಲೆಂಡರ್ ಬದಲಾಗಿದೆ ಅಷ್ಟೇ, ಇವತ್ತಷ್ಟೇ ಬದಲಾಗಿದೆ. ಗಂಡ ಹೆಂಡತಿಯ ನಡುವೆ ನಡೆದಂತಹ ಜಗಳಕ್ಕೆ ಪತ್ನಿ ಬಲಿಯಾಗಿದ್ದಾಳೆ. ಅಂಜುಮಾ ಅಲ್ತಾಫ್ ಬಿಳೆಬಾಳ ಇವರ ಹೆಸರು. 33 ವರ್ಷ ವಯಸ್ಸು ಈ ಮಹಿಳೆಗೆ. ಆಕೆಯ ಪತಿ ಮೆಹಬೂಬ್ನೇ ಹತ್ಯೆ ಮಾಡಿರುವಂಥದ್ದು. ಇಬ್ಬರ ನಡುವೆ ದಿನನಿತ್ಯ ಜಗಳ ಆಗ್ತಾ ಇತ್ತಂತೆ. ಈ ಹತ್ಯೆ ನಡೆದಂತಹ ಮನೆ ಏನಿದೆ ಆ ಮನೆ ಅವರು ಬಾಡಿಗೆ ಮನೆ ಇರುವಂಥದ್ದು. ಕೇವಲ 1 ತಿಂಗಳ ಹಿಂದಷ್ಟೇ ಈ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರು. ಶಿಫ್ಟ್ ಆದಂತಹ ದಂಪತಿಯ ನಡುವೆ ದಿನನಿತ್ಯ ಜಗಳ ನಡೀತಾ ಇತ್ತು. ಆ ಜಗಳ ಇವತ್ತು ಕೊಲೆಯಲ್ಲಿ ಅಂತ್ಯವಾಗಿದೆ. ಹೆಂಡತಿಯ ಜೊತೆಯಲ್ಲಿ ಜಗಳ ಆಡಿದ್ದಂತಹ ಪತಿ ಮೆಹಬೂಬ್ ಆಕೆಯ ಕತ್ತನ್ನು ಹಿಸುಕಿ ಆಕೆಯ ಕೊಲೆ ಮಾಡಿದ್ದಾನೆ. ಪತಿಯ ಒಂದು ಕ್ರೌರ್ಯಕ್ಕೆ ಮಹಿಳೆ ಬಲಿಯಾಗಿರುವಂಥದ್ದು. ಈ ಬಗ್ಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ನುಲ್ವಿ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಇಬ್ಬರ ನಡುವೆ ದಿನನಿತ್ಯ ಜಗಳ ನಡೀತಾ ಇತ್ತಂತೆ. ಯಾವ ಕೌಟುಂಬಿಕ ಕಲಹ ಅವರ ನಡುವೆ, ಯಾವ ರೀತಿಯ ಸಮಸ್ಯೆ ಇತ್ತು? ಎಷ್ಟು ವರ್ಷದ ದಾಂಪತ್ಯ ಜೀವನ? ಕೊಲೆ ಮಾಡುವಂಥದ್ದು ಏನಾಗಿತ್ತು ಪ್ರಕಾಶ್ ಅಲ್ಲಿ? ನವೀನ್, ಕೊಲೆ ಮಾಡುವಂತ ದೊಡ್ಡ ತಂಟೆ ತಕರಾರು ಏನು ಇವ್ರ ನಡುವೆ ಇರ್ಲಿಲ್ಲ. ಆದ್ರೆ ದಿನನಿತ್ಯ ಜಗಳ ಆಗ್ತಾ ಇತ್ತು. ಪದೇ ಪದೇ ಇಬ್ಬರ ನಡುವೆನು ಕಿರಿಕಿರಿ ಆಗ್ತಾ ಇತ್ತು. ಇವನು ಕೆಲ್ಸಕ್ಕೆ ಹೋಗದೆ ಇರುವಂತವನು, ಅವಳು ಹೆಂಡತಿ ಕೆಲ್ಸಕ್ಕೆ ಹೋಗ್ಬೇಕು, ನನಗೆ ಮನೆ ನಡ್ಸಕ್ ಆಗಲ್ಲ ಅಂತ ಆತನಿಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ಲು ಅಂತ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪದೇ ಪದೇ ಕಿರಿಕಿರಿ ಕೊಡ್ತಾ ಇರೋದ್ರಿಂದ ನಾ ಈ ಕೃತ್ಯವನ್ನ ಮಾಡಿದ್ದೀನಿ ಅನ್ನುವಂಥದ್ದು ಮೆಹಬೂಬ್ ತನಿಬಂದ್ ಅವ್ರು ಏನಿದ್ದಾನೆ ಅವನು ಪೊಲೀಸರ ಮುಂದೆ ಹೇಳಿರುವಂತದ್ದು. ಇವ್ರದ್ದು ಹಿಸ್ಟ್ರಿ ನೋಡೋದಾದ್ರೆ ನವೀನ್, ಇವರು 4 ವರ್ಷದಿಂದ ಮದುವೆ ಆಗಿದ್ದಾರೆ ಇಬ್ರು. ಆದ್ರೆ ಇಬ್ರು ಕೂಡ 2ನೇ ಮದುವೆ ಆದಂತವ್ರು. ಆದ್ರೆ ಈ ಮೊದಲು ಮೆಹಬೂಬ್ ತನಿಬಂದ್ಗೂ ಹೆಂಡತಿ ಇದ್ಲು, ಹಾಗೇನೆ ಅಂಜುಮ್ ಬಿಳೆಬಾಳಗೂ ಗಂಡ ಇದ್ದ. ಮೊದಲ ಗಂಡನಿಗೆ 2 ಮಕ್ಕಳು ಈ ಅಂಜುಮ್ ಹೊಂದಿದ್ಲು. ನಂತರ ಈತನನ್ನ ಮದುವೆ ಆಗ್ತಾಳೆ. ಈ ಮೆಹಬೂಬನ್ನ ಕಳೆದ 4 ವರ್ಷದಿಂದ ಇವರಿಬ್ಬರದು ಮದುವೆ ಆಗಿತ್ತು. ಇವ್ರಿಗೆ ಮೊದಲ ಗಂಡನಿಂದ ಇರುವಂತದ್ದು 15 ವರ್ಷದ ಒಬ್ಬ ಮಗ, 12 ವರ್ಷದ ಒಬ್ಬ ಮಗ ಅಂಜುಮ್ ಇದ್ದಾರೆ. ಇವ್ರು ಮದುವೆ ಆದ ನಂತರ 2 ವರ್ಷದ ಹೆಣ್ಣು ಮಗು ಕೂಡ ಹುಟ್ಟಿದೆ. ಇಷ್ಟೆಲ್ಲ ತುಂಬು ಸಂಸಾರ ಇದ್ರು ಕೂಡ ಇವರು ಬಡತನದಿಂದ ಬಳಲ್ತಾ ಇದ್ರು. ಇವನು ಸರಿಯಾಗಿ ದುಡಿಯಕ್ ಹೋಗ್ತಾ ಇಲ್ಲ, ಕೆಲಸ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಇಬ್ಬರ ನಡುವೆ ಕ್ಲಾಶ್ ಆಗ್ತಾ ಇತ್ತು, ಪದೇ ಪದೇ ಕಲಹ ಆಗ್ತಾ ಇತ್ತು. ನಿನ್ನೆ ರಾತ್ರಿ ಇಡೀ ಜಗಳ ಮಾಡಿದ್ದಾರೆ. ಕಳೆದ 1 ತಿಂಗಳಿಂದ ಅಷ್ಟೇ, ನೀವು ಈಗಾಗ್ಲೇ ಹೇಳ್ದಂಗೆ 1 ತಿಂಗಳಿಂದಷ್ಟೇ ಈ ನವ ಆನಂದ ನಗರದಲ್ಲಿರುವಂತ ಬಾಡಿಗೆ ಮನೆಗೆ ಬಂದಿದ್ದಾರೆ. ಬೆಳಿಗ್ಗೆ ಆ ಜಗಳ, ಅವಳ ಕಿರಿಕಿರಿಯನ್ನು ತಾಳಲಾರದೆ ನಾನು ಅವಳ ಕತ್ತಿಗೆ ಕೊಲೆ ಮಾಡಿದ್ದೀನಿ ಅಂತೇಳಿ ಈ ಮೆಹಬೂಬ್ ಏನಿದ್ದಾನೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಕ್ಯಾಲೆಂಡರ್ ಬದಲಾದ ದಿನವೇ ಇವಳು ಇಹಲೋಕ ತಿಳಿಸಿರೋದು ಮಾತ್ರ ವೈಪರ್ಯತ. ನವೀನ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.